ನೇತ್ರಾವತಿ ನದಿ ತೀರದಲ್ಲಿ ನೂರಾರು ಶವ ಹೂತಿಟ್ಟ ಕೇಸ್ಗೆ ಸಂಬಂಧಪಟ್ಟಂತೆ ಸೂತ್ರಧಾರಿಗಳ ಬಂಧನಕ್ಕೆ ಎಸ್ಐಟಿಗೆ ಸಿಗ್ತಾ ಇಲ್ವಾ ಸಾಕ್ಷ್ಯ? ಯಾರನ್ನಾದ್ರೂ ಅರೆಸ್ಟ್ ಮಾಡಬೇಕು ಅಂದಾಗ ಎಸ್ಐಟಿಗೆ ಏನಾದರೂ ಒಂದು ಬಲವಾಗಿರ್ತಕ್ಕಂಥ ಸಾಕ್ಷ್ಯ ಸಿಗಬೇಕಾಗುತ್ತೆ. ಆಯಿತು, ಸಾಕ್ಷ್ಯಗಳಿಲ್ಲ, ಏನೋ ಒತ್ತಡ ಇದೆ, ಇವತ್ತು ಅರೆಸ್ಟ್ ಮಾಡಿಬಿಟ್ವಿ ಅಂತ ಹೇಳಿದ್ರು ಕೂಡ ನಾಳೆ ದಿನ ಯಾರು ಅರೆಸ್ಟಿಗೆ ಒಳಗಾಗಿರ್ತಾರಲ್ಲ ಅವ್ರ ಕಡೆ ವಕೀಲರು ಕೋರ್ಟಲ್ಲಿ ಕೇಳ್ತಾರೆ, ಏನು ಆಧಾರದ ಮೇಲೆ ಅರೆಸ್ಟ್ ಮಾಡ್ಕೊಂಡು ಬಂದ್ರಿ ಸ್ವಾಮಿ ಅಂತ ಕೇಳ್ತಾರೆ ಕೋರ್ಟಲ್ಲಿ. ಆಗ ಎಸ್ಐಟಿ ಅಲ್ಲಿ ಪೇಚಿಗೆ ಸಿಕ್ಕಾಕೋಬಾರ್ದು. ಆ ಥರದ ಬಲವಾದ ಯಾವುದೇ ಪೊಲೀಸ್ ಆಫೀಸರ್ ಆದರೂ ಕೂಡ ಒಬ್ಬ ವ್ಯಕ್ತಿ ನೀನು ಯಾಕೆ ಅರೆಸ್ಟ್ ಕರ್ಕೊಂಡು ಬಂದಿದ್ಯಾ ಅಂತ ಕೇಳಿದಾಗ ಚಾರ್ಜ್ ಶೀಟ್ ಸಲ್ಲಿಸಬೇಕಾದ್ರಾಗಲಿ ಅಥವಾ ಅರೆಸ್ಟ್ ಮಾಡ್ಕೊಂಡಾಗ ಆಗಲಿ ಜಡ್ಜ್ ಮುಂದೆ ಹಾಜರುಪಡಿಸ್ಬೇಕಾದ್ರಾಗಲಿ ಕೆಲವು ಸಲ ಕೇಳಿಬಿಡ್ತಾರೆ ಅವರು. ಇವ್ರಿಗೆ ಬೇಲ್ ಕೊಡಿ ಸ್ವಾಮಿ ಅಂತ ಕೇಳ್ತಾರೆ ಅವ್ರ ಕಡೆಯವರು, ಅರೆಸ್ಟ್ ಆಗಿರ್ತಾರಲ್ಲ ಅವರು, ಏನಕ್ಕೆ ಬೇಲ್ ಕೊಡಬೇಕು ಅಂತ ಕೇಳ್ತಾರೆ. ಏನೇನು ಸಾಕ್ಷಿ ಇದೆ ಅಂತ ಅವ್ರು ಕೇಳ್ತಾರೆ. ಸಾಕ್ಷಿ ಕೊಡಬೇಕಾಗುತ್ತೆ ಅವಾಗ. ಅದು ಕೊಡದೇ ಇದ್ದರೆ ಅವಾಗ ಒಂದು ಮುಜುಗರ, ಅದೊಂದು ಹಿನ್ನಡೆ ಆಗಿಬಿಡುತ್ತೆ. ಸಾಕ್ಷ್ಯಗಳ ಕೊರತೆ ಕಾರಣದಿಂದಾಗಿಯೇ ಇದರ ಸೋಕಾಲ್ಡ್ ಸೂತ್ರಧಾರಿಗಳು ಇದೀಗ ಸೇಫ್ ಆಗಿಬಿಡ್ತಾರಾ? ಪ್ರಬಲ ಸಾಕ್ಷ್ಯಕ್ಕಾಗಿ ಎಸ್ಐಟಿ ಇದೀಗ ಹುಡುಕಾಡ್ತಾ ಇದೆ. ಮೊಬೈಲ್ ಒಂದು ಬಿಟ್ಟುಬಿಟ್ರೆ ಎಸ್ಐಟಿ ಬಳಿಯಲ್ಲಿ ಪ್ರಬಲ ಎನ್ನುವಂತಹ ಯಾವುದೇ ವಿಷಯ ಇಲ್ಲ. ಪಕ್ಕಾ ಪ್ಲಾನ್ ಮಾಡಿಕೊಂಡೇ ಕೇಸನ್ನು ಸೂತ್ರಧಾರಿಗಳು ಮುನ್ನೆಲೆಗೆ ತಂದಿದ್ರು ಅಂತ ಆರೋಪ ಇದೆ. ಮುಂದೆ ಸಿಕ್ಕಾಕೊಳ್ತೀವಿ ಅನ್ನೋ ಲೆಕ್ಕಾಚಾರದಲ್ಲಿಯೇ ಈ ಪ್ಲಾನ್ ಇತ್ತು. ಇವತ್ತಲ್ಲ ನಾಳೆ ನಮ್ಮನ್ನು ಇವರು ವಿಚಾರಣೆ ಮಾಡ್ತಾರೆ. ಸಿಕ್ಕಾಕೊಳ್ತೀವಿ ಅಂತ ಕೂಡ ಪ್ಲಾನ್ ಇತ್ತಂತೆ. ಚಿನ್ನಯ್ಯ ಅಕಸ್ಮಾತ್ ಕೈ ಕೊಟ್ಬಿಟ್ರೆ, ಚಿನ್ನಯ್ಯ ಅಕಸ್ಮಾತ್ ಉಲ್ಟಾ ಹೊಡೆದ್ಬಿಟ್ರೆ ನೆಕ್ಸ್ಟ್ ಏನು? ಇದು ಏನಾಗುತ್ತೆ ನಿಮಗೆ? ಇದು ಪ್ಲಾನ್ ಎ, ಪ್ಲಾನ್ ಬಿ, ಪ್ಲಾನ್ ಸಿ, ಪ್ಲಾನ್ ಡಿ ಇಲ್ಲಿವರೆಗೂ ಇದು ಹೋಗಿರ್ತವೆ. ಯಾಕಂದರೆ ಯಾವ ವಿಷಯದ ಬಗ್ಗೆ ಅವರು ಕೈ ಹಾಕ್ತಾ ಇದ್ದಾರೆ ಎನ್ನುವುದರ ಬಗ್ಗೆ ಸಂಪೂರ್ಣ ಅರಿವಿದ್ದೇ ಪ್ರಜ್ಞಾಪೂರ್ವಕವಾಗಿಯೇ ಈ ಕೆಲಸವನ್ನು ಮಾಡಿದ್ದಾರೆ ಅಂತ ಎಸ್ಐಟಿಗೆ ಇರ್ತಕ್ಕಂಥ ಮಾಹಿತಿ. ಚಿನ್ನಯ್ಯ ಕೈ ಕೊಟ್ಟುಬಿಟ್ರು, ಏನು ಮಾಡಬೇಕು? ನಾಳೆ ಜಯಂತ್ ಏನೋ ಆಯಿತು, ಉಲ್ಟಾ ಆಯಿತು, ಮನಾಫ್ ಏನೋ ಆಯಿತು, ಏನು ಮಾಡಬೇಕು? ಈ ಥರದ ಪ್ರತಿಯೊಂದು ವಿಚಾರಗಳಿಗೂ ಕೂಡ ಇಲ್ಲಿ ಪ್ಲಾನ್ ನಡೆದಿದೆ ಅಂತ ಹೇಳಲಾಗ್ತಾ ಇದೆ. ಹಾಗಾಗಿ ಎಸ್ಐಟಿ ಕೂಡ ವೆಯ್ಟ್ ಮಾಡ್ತಾ ಇದೆ. ಪ್ರಬಲ ಸಾಕ್ಷ್ಯವಿಲ್ಲದೆ ಬಂಧನ ಕಷ್ಟ ಅಂಥೇಳಿ ಎಸ್ಐಟಿ ಅರಿತುಕೊಂಡಿದೆ. ಮುಂದೆ ಕಾನೂನಾತ್ಮಕ ಸಂಕಷ್ಟ ಎದುರಾದರೆ ಎಸ್ಐಟಿಗೆ ಮುಖಭಂಗವಾಗಬಹುದು. ಆ ಕಾರಣದಿಂದಾಗಿ ಅರೆಸ್ಟನ್ನು ಮಾಡ್ತಾ ಇಲ್ಲ. ಇಲ್ಲಿ ಬುರುಡೆ ಮೂಲ ವಿಠಲಗೌಡ ಅಂತ ಗೊತ್ತಿದ್ದರೂ ಕೂಡ ಎಸ್ಐಟಿ ಸೋಫಾರ್ ಅರೆಸ್ಟ್ ಮಾಡಿಲ್ಲ. ವಿಠಲಗೌಡರನ್ನು ಇಲ್ಲಿವರೆಗೂ ಎಸ್ಐಟಿ ಅರೆಸ್ಟ್ ಮಾಡಿಲ್ಲ. ಎಸ್ಐಟಿ ನಡೆ ಹಿಂದೆ ಬಹುದೊಡ್ಡ ಲೆಕ್ಕಾಚಾರ ಕೂಡ ಇದೆ. ಪ್ರಬಲ ಸಾಕ್ಷ್ಯ ಸಿಕ್ಕರೆ ಸೌಜನ್ಯ ಮಾವ ವಿಠಲಗೌಡ ಬಂಧನ ಫಿಕ್ಸ್ ಆಗುತ್ತೆ. ಇದೇ ಕಾರಣಕ್ಕೆ ಸೂತ್ರಧಾರಿಗಳ ಮೊಬೈಲ್ ಡೇಟಾ ರಿಟ್ರೀವ್ ಮಾಡಬೇಕು ಅಂತ ಕೊಟ್ಟಿರೋದು. ಮೊಬೈಲ್ನಲ್ಲಿ ಸಾಕಷ್ಟು ಸಾಕ್ಷ್ಯಗಳು ಸಿಗುತ್ತಾ ಅಂಥೇಳಿ ಎಸ್ಐಟಿ ಕೂಡ ವೆಯ್ಟ್ ಮಾಡ್ತಾ ಇದೆ. ಡೇಟಾಸ್ಗಳಿಗೆ ಆದಿತ್ಯ ಇದ್ದಾರೆ. ಆದಿತ್ಯ, ಅರೆಸ್ಟ್ ಅನ್ನೋ ವಿಚಾರ ಈಗ ಸೂತ್ರಧಾರಿಗಳು, ನಾನು ಸುಮ್ಮನೆ ಮುಂದೆ ಇದ್ದೀನಿ, ನನ್ನ ಹಿಂದೆ ಇನ್ಯಾರೋ ಇದ್ದಾರೆ, ಚಿನ್ನಯ್ಯ ಏನು ಬೇಕಾದರೂ ಮಾತಾಡಿರಬಹುದು. ಇದರಲ್ಲಿ ಈಗ ಮಟ್ಟಣ್ಣನವ್ರ ವಿಚಾರ ಬರಬಹುದು, ಜಯಂತ್ ವಿಚಾರ ಬರಬಹುದು, ಈ ಕಡೆ ಮನಾಫ್ ವಿಚಾರ ಬರಬಹುದು, ಅನೇಕರು ವಿಠಲಗೌಡ ವಿಚಾರ ಬರಬಹುದು. ಆದರೆ ಅರೆಸ್ಟ್ ಅನ್ನೋ ವಿಚಾರ ಬಂದಾಗ ಈ ಮೊಬೈಲ್ ಅನ್ನೋದು ಬಿಟ್ಟುಬಿಟ್ರೆ ಇನ್ನೇನೋ ಅಲ್ಲಿಲ್ಲ. ಅರೆಸ್ಟ್ ತೋರಿಸ್ಬೇಕಾದ್ರೆ ಏನು ಸಾಕ್ಷ್ಯಗಳು? ಒಂದು ಬುರುಡೆ ಇದೆ, ಇಂಥದ್ದು ಬುರುಡೆ ಇಂಥ ಕಡೆ ತಗೊಂಡು ಬಂದರು ಅಂತ ಇದೆ. ಸೊ ಈ ಬುರುಡೆ ಇಟ್ಕೊಂಡು ಇಂಥ ತಂದರು, ಇದರಲ್ಲಿ ಸಂಚು ಮಾಡಿಬಿಟ್ರು, ಈ ಒಂದು ಆ್ಯಂಗಲಲ್ಲಿ ಅರೆಸ್ಟ್ ಮಾಡಲಿಕ್ಕೆ ಆಗಲ್ವಾ ಅಂತ. ರಮಕಾಂತ್, ಹೌದು. ಈಗ ಚಿನ್ನಯ್ಯ ಬಂಧನವಾದ ಬೆನ್ನಲ್ಲೇ ಆತ ಸಾಕಷ್ಟು ಜನರ ಹೆಸರನ್ನ ಹೇಳಿದ್ರು ಕೂಡ ಎಸ್ಐಟಿ ಕಾದು ಹಿಡಿಯುವ ತಂತ್ರಕ್ಕೆ ಮುಂದಾಗಿತ್ತು. ಯಾಕಂದ್ರೆ ಆತನ ಕಸ್ಟಡಿಯಲ್ಲಿ ಇದ್ದಂಥ ಸಂದರ್ಭದಲ್ಲಿ ಇವರನ್ನ ಯಾರನ್ನು ಕೂಡ ವಿಚಾರಣೆಗೆ ಅವರು ಕರೆದಿರಲಿಲ್ಲ. ಇನ್ನೇನು ಆತನ ಕಸ್ಟಡಿ ಅಂದರೆ ಮತ್ತೆ 3 ದಿನ ಆತನನ್ನ ಕಸ್ಟಡಿ ತೆಗೆದುಕೊಂಡ ಸಂದರ್ಭದಲ್ಲೇ ಗಿರೀಶ್ ಮಂಟನವರ ಆದಿಯಾಗಿ ಜಯಂತ್ ಟಿ ಸೇರಿದಂತೆ ಉಳಿದಂಥವರನ್ನು ಕೂಡ ಅವರು ವಿಚಾರಣೆ ಕರೆದಿದ್ರು. ಚಿನ್ನಯ್ಯ ಡೇ 1 ನಲ್ಲಿ ಇವರು ವಿಚಾರಗಳನ್ನೆಲ್ಲ ಹೇಳಿದ್ದ, ಅಂದ್ರೆ ಇವರೇ ಸೂತ್ರಧಾರಿಗಳು, ನಾನು ಪಾತ್ರಧಾರಿ ಮಾತ್ರ ಅನ್ನುವಂಥ ರೀತಿಯಲ್ಲಿ. ಆದರೆ ಚಿನ್ನಯ್ಯನ ಬಂಧನಕ್ಕೆ ಇಲ್ಲಿ ಪ್ರಮುಖವಾಗಿ ಕಾರಣವಾಗಿದ್ದು ಆತನೇ ಕೋರ್ಟ್ಗೆ ತೆಗೆದುಕೊಂಡು ಬಂದು ಕೊಟ್ಟಂತಹ ಬುರುಡೆ ಮತ್ತು ಅದರ ಬಗ್ಗೆ ಆತನಿಗೆ ಸ್ಪಷ್ಟತೆ ಇರದೇ ಇರುವಂಥದ್ದು ಮತ್ತು ಆತ ಕೋರ್ಟಲ್ಲಿ ಮಾಡಿದಂಥ 164 ಸ್ಟೇಟ್ಮೆಂಟ್ ಏನಿದೆ, ಈ ಕಾರಣದಿಂದಾಗಿ ಆತನನ್ನು ಈಸಿಯಾಗಿ ವಶಕ್ಕೆ ಪಡೆಯೋದಕ್ಕೆ ಸಾಧ್ಯವಾಯಿತು. ಆತ ಸುಳ್ಳು ಸಾಕ್ಷ್ಯವನ್ನು ಕ್ರಿಯೇಟ್ ಮಾಡಿದ್ದೇನೆ ಅನ್ನುವಂಥ ಆಧಾರದಲ್ಲಿ ಅನೇಕ ಸೆಕ್ಷನ್ಗಳನ್ನು ಕೂಡ ಆತನ ಮೇಲೆ ಹಾಕಲಾಯಿತು. ಇನ್ನು ಮುಂದಕ್ಕೂ ಕೂಡ ಆತ ಏನು ಡೇ 1 ನಲ್ಲಿ ಬಂದು ಕೋರ್ಟ್ನಲ್ಲಿ ಒಂದು ಹೇಳಿಕೆಯನ್ನು ಕೊಟ್ಟಿದ್ನು, ಅದೇ ಆತನ ಒಂದು ಅಪರಾಧವನ್ನು ಪ್ರೂವ್ ಮಾಡೋದಕ್ಕೂ ಕೂಡ ಸಾಧ್ಯವಾಗುತ್ತೆ. ಆದರೆ ಉಳಿದಂತೆ ಈ ಸೂತ್ರಧಾರಿಗಳು ಅಂತ ಯಾರೆಲ್ಲ ಇದ್ದಾರೋ ಅವರ ವಿಚಾರವಾಗಿ ಎಸ್ಐಟಿ ಒಂದು ಕಡೆಯಿಂದ ಚಿನ್ನಯ್ಯನ ಮಾಜರು ಮಾಡ್ತಾನೆ. ಇವರಿಗೆ ಲಿಂಕ್ ಆಗುವಂಥ ಮಾಹಿತಿಗಳು ಏನಿದೆ ಅದು ಮಹೇಶ್ ತಿಮ್ಮರೋಡಿ ಅವರ ಮೇಲೂ ಆರೋಪ ಆಯಿತು. ಗಿರೀಶ್ ಮಠಣ್ಣವರಾಗಿರ್ಬೋದು, ಜಯಂತ್ ಟಿ, ಇವರಿಗೆ ಲಿಂಕ್ ಆಗುವಂತ ಮಾಹಿತಿಗಳು ಏನಿದೆ ಅನ್ನುವಂಥ ರೀತಿಯಲ್ಲೂ ಕೂಡ ಸಾಕಷ್ಟು ಹುಡುಕಾಟವನ್ನ ಮಾಡಿದ್ರು. ಮಹೇಶ್ ತಿಮ್ಮರೋಡಿ ಅವರ ಮನೆಯಲ್ಲೂ ಕೂಡ ಹುಡುಕಾಟವನ್ನ ಮಾಡಿದ್ರು. ಅಲ್ಲಿನ ಸಿಸಿ ಕ್ಯಾಮೆರಾದ ಫುಟೇಜ್ ಅನ್ನ ಕೂಡ ಪಡೆದುಕೊಂಡಿದ್ರು. ಆದರೆ ಪೂರಕವಾದ ಸಾಕ್ಷ್ಯಗಳು ಸಿಕ್ಕಿರಲಿಲ್ಲ. ಆದರೆ ಚಿನ್ನಯ್ಯ ಜಯಂತ್ ಟಿ ಮನೆಯಲ್ಲಿ ಆಶ್ರಯ ಪಡೆದಿದ್ದ, ಅಲ್ಲಿಂದಲೇ ಆ ಬುರುಡೆ ಡೆಲ್ಲಿಗೆ ಹೋಗಿತ್ತು ಅನ್ನುವಂಥ ರೀತಿಯ ಮಾಹಿತಿಯನ್ನು ಆತ ನೀಡಿದ್ದ ಮತ್ತು ಅಲ್ಲೇ ಅದು ನನ್ನ ಕೈ ಸೇರಿತು ಅನ್ನುವಂಥದ್ದನ್ನ ಕೂಡ ಆತ ಹೇಳಿದ್ದ. ಹಾಗಾಗಿ ಜಯಂತ್ ಟಿಯನ್ನ ವಿಚಾರಣೆ ಕರೀತಾರೆ. ಆ ಬಳಿಕ ಗಿರೀಶ್ ಮಠಣ್ಣನವರು ಬರ್ತಾರೆ. ಈಗಲೂ ಕೂಡ ಇವರದ್ದು ಕೇವಲ ಒಂದು ಸಾಕ್ಷಿದಾರರ
ಆಂಗಲ್ನಲ್ಲಿ ಈಗ ಇವರ ವಿಚಾರಣೆ ಆಗ್ತಾ ಇದೆ. ಇವರನ್ನ ಆರೋಪಿ ಮಾಡಬೇಕು ಅಂದ್ರೆ ಬಹಳ ಪ್ರಬಲವಾದ ಸಾಕ್ಷ್ಯಗಳು ಬೇಕಾಗುತ್ತೆ ಮತ್ತು ಕಸ್ಟಡಿ ಟೈಮ್ ಮೊನ್ನೆ ಎಂಡ್ ಆಗಿ ಆತ ಜೈಲಿಗೆ ಹೋಗುವಂತ ಸಂದರ್ಭದಲ್ಲಿ ಚಿನ್ನಯ್ಯ ವಿಠಲ್ಗೌಡ ಅವರ ಹೆಸರನ್ನ ಕೂಡ ಹೇಳ್ತಾನೆ. ವಿಠಲ್ಗೌಡರನ್ನ ಆ ಒಂದು ಬಂಗ್ಲಗುಡ್ಡ ಕಾಡಿನ ಸ್ಪಾಟಿಗೆ ಕರ್ಕೊಂಡು ಹೋಗ್ತಾರೆ. ಅದೇ ಜಾಗದಿಂದ ಬುರುಡೆಯನ್ನು ತರಲಾಗಿದೆ ಅಂತಾನೂ ಹೇಳಲಾಗ್ತಾ ಇದೆ. ವಿಠಲ್ಗೌಡನೇ ತೆಗೆದುಕೊಂಡು ಬಂದ್ರು ಅನ್ನುವಂಥದ್ದು ಆತನ ಆರೋಪ ಆಗಿದೆ. ಆದರೆ ವಿಠಲ್ಗೌಡ ಮಾತ್ರ ನಾನು ಹೋಗಿದ್ದು ಮಾತ್ರ, ಅದಕ್ಕೆ ನಾನು ಸಾಕ್ಷಿ ಮಾತ್ರ, ನಾನು ಅದನ್ನು ಮುಟ್ಟಿಲ್ಲ ಅನ್ನುವಂಥದ್ದನ್ನೇ ಅವರು ಪದೇ ಪದೇ ಹೇಳ್ತಾ ಇರೋದು. ಹಾಗಾಗಿ ವಿಠಲ್ಗೌಡ ಇನ್ವಾಲ್ವ್ಮೆಂಟ್ ಬಗ್ಗೆ SITಗೆ ಪ್ರಬಲವಾದ ದಾಖಲೆಗಳು ಸಾಕ್ಷ್ಯಗಳು ಸಿಗ್ತಾ ಇಲ್ಲ ಅನ್ನುವಂಥ ಮಾಹಿತಿ ಕೂಡ ಇದೆ. ಸಾಕಷ್ಟು ವಿಚಾರಣೆಯನ್ನ ಮಾಡಿ ಇವರ ಹೇಳಿಕೆಯನ್ನ ಪಡೆದು ನಿನ್ನೆ ಅವರ ಮೊಬೈಲ್ ಅನ್ನ ಕೂಡ ವಶಕ್ಕೆ ಪಡೆಯಲಾಗಿದೆ. ಅಂದ್ರೆ ಜಯಂತ್ ಟಿ, ಗಿರೀಶ್ ಮಠಣ್ಣವರ್, ವಿಠಲ್ಗೌಡ ಇವರ ಮೊಬೈಲ್ ಅನ್ನ ಕೂಡ ವಶಕ್ಕೆ ಪಡೆದು ಅದರ ಡೇಟಾವನ್ನ ಕೂಡ ಎಕ್ಸ್ಟ್ರಾಕ್ಟ್ ಮಾಡ್ತಾ ಇದ್ದಾರೆ. ಕಾಲ್ ಹಿಸ್ಟ್ರಿ ಏನ್ ಹೇಳುತ್ತೆ ಅನ್ನುವಂಥದ್ದನ್ನ ಕೂಡ ನೋಡ್ತಾ ಇದ್ದಾರೆ. ಪ್ರಮುಖವಾಗಿ ಗಿರೀಶ್ ಮಠಣ್ಣವರೇ ಇದರ ಸೂತ್ರಧಾರಿ ಅನ್ನುವಂಥ ರೀತಿಯಲ್ಲೂ ಕೂಡ ಆರೋಪಗಳು ಕೇಳಿ ಬಂದಿತ್ತು. ಹಾಗಾಗಿ ಗಿರೀಶ್ ಮಠಣ್ಣವರ್ ಮತ್ತು ಚಿನ್ನಯ್ಯ ನಡುವೆ ಯಾವ ತರದ ಮಾತುಕತೆ ಆಗಿತ್ತು ಅನ್ನುವಂಥದ್ದನ್ನ ಕೂಡ SIT ತಲಾಶ್ ಮಾಡಿದೆ. ಈ ವೇಳೆ ಚಿನ್ನಯ್ಯನೇ ಮೊದಲ ಬಾರಿಗೆ ಗಿರೀಶ್ ಮಠಣ್ಣವರಿಗೆ ಕರೆ ಮಾಡಿದ್ದಾನೆ ಅನ್ನುವಂಥ ಮಾಹಿತಿ ಕೂಡ ಲಭ್ಯವಾಗಿದೆ ಅನ್ನುವಂಥ ವಿಚಾರಗಳು ಕೂಡ ಇದೆ. ಇದರ ನಡುವೆ ಜಯಂತ್ ಟಿ ಪಾತ್ರ ಏನು ಅನ್ನುವಂಥದ್ದನ್ನ ಕೂಡ ಅವರ 3 ಮೊಬೈಲ್ಗಳನ್ನ ವಶಕ್ಕೆ ಪಡೆದು ಅವರು ವಿಚಾರಣೆಯನ್ನ ಮಾಡ್ತಾ ಇದ್ದಾರೆ. ಅದರ ಡೇಟಾವನ್ನ ಎಕ್ಸ್ಟ್ರಾಕ್ಟ್ ಮಾಡ್ತಾ ಇದ್ದಾರೆ. ವಿಠಲ್ಗೌಡ ವಿಚಾರದಲ್ಲೂ ಕೂಡ ಇದೇ ಆಗ್ತಾ ಇದೆ. ಆದ್ರೆ ಈವರೆಗೂ ಮೊಬೈಲ್ ಒಂದು ಬಿಟ್ಟರೆ SITಗೆ ಬೇರೆ ಯಾವುದೇ ಪ್ರಬಲ ಸಾಕ್ಷ್ಯಗಳು ಅಥವಾ ಆಸರೆ ಸಿಕ್ಕಿಲ್ಲ ಅನ್ನುವಂಥ ಮಾಹಿತಿ ಇದೆ. ಮುಂದೆ ಏನಾದರೂ ಜೀವಂತ ಸಾಕ್ಷಿದಾರರು ಅಥವಾ ಈಗ ವಿಚಾರಣೆ ಮಾಡ್ತಾ ಇರುವಂತಹ ಯೂಟ್ಯೂಬರ್ಗಳು ಏನು ಒಂದು ಬುರುಡೆಯ ವಿಡಿಯೋವನ್ನು ತಮ್ಮ ಯೂಟ್ಯೂಬ್ ಚಾನಲ್ ಹರಿಬಿಟ್ಟಿದ್ರು, ಅವರಿಗೆ ಆ ವಿಡಿಯೋದಲ್ಲಿ ಯಾರೆಲ್ಲ ಇದ್ರು ಅನ್ನುವಂಥ ಮಾಹಿತಿ ಏನಾದರೂ ಗೊತ್ತಿದೆಯಾ